ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 54ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಹೇಳಿದ್ನ ಕೇಳಿ ಯೂಲನಂತೂ ಫುಲ್ಲು ಎದ್ರುಕೋಬಿಟ್ಟಿರ್ತಾಳೆ. ಇಲ್ಲಿ ಅವಳು ಭಯ ಪಟ್ಕೊಂಡು ಅದು ಮಹಾರಾಣಿ ಅಂತ ಎದ್ ನಿಂತ್ಕೋತಿರ್ತಾಳೆ. ಆಗ ಮಹಾರಾಣಿ ಯೂಲ್ನನ್ನ ಮತ್ತೆ ಕೂರಿಸ್ತಾ ಹೇಳ್ತಿರ್ತಾಳೆ, ಮಿಸ್ ಗೋ, ನಿಜವಾಗ್ಲೂ ನೀವು ತುಂಬಾನೇ ಇಂಟೆಲಿಜೆಂಟ್ ಇದ್ದೀರಾ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದೇ ಗಾಳ ಹಾಕಿದ್ರೇನೆ ನಾನ್ ಗೆಲ್ಲೋದು ಅಂತ? ನೀವು ಇದೇ ತರನೇ ಎಲ್ಲಾ ಗೇಮು ನಾನೇ ಗೆಲ್ಲ ತರ ಮಾಡಕ್ಕಾಗುತ್ತಾ ಅಂತ ಅವಳು ಫುಲ್ ನಗ್ತಾ ಮುಂದಕ್ಕೆ ಬಗ್ತಾ ಹೇಳ್ತಿರ್ತಾಳೆ. ಆಗ ಪಟ್ಟಂತ ರಾಣಿ ದಿ ಮತ್ತೆ ರಾಣಿ ಝ್ಯಾನ್ ಏನಿರ್ತಾರೆ ಅವ್ರಿಬ್ರು ಹೇಳ್ತಿರ್ತಾರೆ, ಮಹಾರಾಣಿ ನೀವ್ ಈ ತರ ಮಾಡೋ ಹಾಗಿಲ್ಲ ಅಂತ. ಇಲ್ಲಿ ಅವ್ರಿಬ್ರು ಒಟ್ಟಿಗೆ ಈ ಮಾತನ್ನ ಹೇಳ್ತಿರ್ತಾರೆ. ಅದಕ್ಕೆ ಮಹಾರಾಣಿ ಸೂಸಿಂಗ್ ಏನಿರ್ತಾಳೆ ಅವಳು ಆರಾಮಾಗಿ ಕುತ್ಕೊಳ್ತಾ, ಸರಿ ಆಯ್ತು ನಾನು ಕಾಮಿಡಿ ಮಾಡಿದ್ದು. ಮಹಾರಾಣಿ ಸೂಸಿಂಗು ರಾಣಿ ಯೂಲ್ಯಾನ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಇಲ್ಲಿ ಕೇಳಿ ಮಿಸ್ ಗೋ, ನೀವು ಮಿಸ್ ಆಗು ಕೂಡ ನನ್ನನ್ನ ಗೆಲ್ಲಿಸ್ಬೇಡಿ, ಯಾಕಂದ್ರೆ ನಾನು ನಿಯತ್ತಿಂದ ಗೆಲ್ಬೇಕು. ಇಲ್ಲಿ ರಾಣಿ ಝ್ಯಾನ್ ಏನಿರ್ತಾಳೆ ಅವಳು ಮಹಾರಾಣಿಗೆ ಅವಳು ಮುಖದಲ್ಲಿರೋ ಪೇಪರ್ಸ್ನ ತೋರಿಸ್ತಾ ಮಹಾರಾಣಿ ಮುಖದಲ್ಲಿ ಜಾಸ್ತಿ ಇದೆ ಅಂತ ಆಡ್ಕೋತಿರ್ತಾಳೆ. ಇದನ್ನ ನೋಡಿ ಮಹಾರಾಣಿ ಸೂಸಿಂಗು ಯೂಲ್ಯಾನ್ ಕಡೆ ನಿಧಾನಕ್ಕೆ ಬಗ್ತಾ ಗುಸು ವಾಯ್ಸಲ್ಲಿ ಹೇಳ್ತಿರ್ತಾಳೆ, ನೀನು ನನ್ನನ್ನು ಬೇಕು ಅಂದರೆ ಗೆಲ್ಲಿಸ್ಬೋದು, ಆದರೆ ಅದು ಇವರಿಬ್ರಿಗೆ ಗೊತ್ತಾಗಬಾರ್ದು ಅಷ್ಟೇ ಅಂತ ನಿಧಾನಕ್ಕೆ ಹೇಳ್ತಿರ್ತಾಳೆ. ಆದರೂ ಕೂಡ ಅದು ರಾಣಿ ದಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಮಗೆ ಎಲ್ಲ ಕೇಳಿಸ್ತಾ ಇದೆ, ಇದನ್ನಂತೂ ಮೋಸ ಮಾಡೋದು ಅಂತಾರೆ ಅಂತ ರಾಣಿ ದಿ ಮಹಾರಾಣಿ ಸೂಸಿಂಗಿಗೆ ಹೇಳ್ತಿರ್ತಾಳೆ. ಆಗ ರಾಣಿ ಝ್ಯಾನ್ ಹೇಳ್ತಿರ್ತಾಳೆ, ಹೌದು ಮಹಾರಾಣಿ, ನೀವು ಈ ಥರ ಎಲ್ಲ ಮಾಡ್ತೀರಾ ಅಂದರೆ ನಾವಂತೂ ನಿಮ್ಮ ಜೊತೆ ಆಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಹಾರಾಣಿ ಇಷ್ಟೊಂದು ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿರೋದನ್ನ ನೋಡಿ ರಾಣಿ ಯೂಲ್ಯಾನ್ ತಲೆಯಲ್ಲಿ ಏನಿತ್ತಲ್ಲ ಅದೆಲ್ಲ ಹೋಗುತ್ತೆ. ಇಲ್ಲಿ ಅವಳ ಮನಸ್ಸಲ್ಲಿ ಅವಳೇ ಮಾತಾಡ್ಕೋತಿರ್ತಾಳೆ, ಮಹಾರಾಣಿ ನಿಜವಾಗ್ಲೂ ಮನಸ್ಸಿಂದ ತುಂಬಾ ಒಳ್ಳೆಯವರು ಮತ್ತೆ ಎಲ್ಲರ ಜೊತೆ ಬೇಗ ಬೆರೀತಾರೆ. ಇಲ್ಲಿ ಅವಳು ಆ ಥರ ಹೇಳ್ಕೊಂಡು ಮಹಾರಾಣಿ ಸೂಸಿಂಗ್ನ ನೋಡ್ತಾ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಮಹಾರಾಣಿ ಹೇಳ್ತಿರ್ತಾಳೆ, ಅರೆ ನಾನು ಕಾಮಿಡಿ ಮಾಡಿದ್ದು, ಬನ್ನಿ ಎಲ್ಲರೂ ನೀಟಾಗಿ ಆಡೋಣ, ಯಾರು ಮೋಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವಳ ಮುಖದಲ್ಲಿರೋ ಪೇಪರ್ಸ್ನೆಲ್ಲ ತೆಗಿತಿರ್ತಾಳೆ. ರಾಣಿ ಯೂಲ್ಯಾನ್ ಏನಿರ್ತಾಳೆ ಅವಳ ಮನಸ್ಸಲ್ಲಿ ಅವಳೇ ಮಾತಾಡ್ಕೋತಿರ್ತಾಳೆ, ಇಲ್ಲ ನಾನೇ ಏನಾದರೂ ಜಾಸ್ತಿ ಯೋಚನೆ ಮಾಡ್ತಿದ್ದೀನ ಅಂತ. ಇಲ್ಲಿ ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನೋಡಿ ತುಂಬಾ ಆಡಿದೀವಿ, ಎಲ್ಲರೂ ಟಯರ್ಡ್ ಆಗಿದ್ದೀರಾ, ಹೋಗಿ ನಿಮ್ಮ ಊಟನ ನೀವು ಮಾಡಿ ರೆಸ್ಟ್ ಮಾಡಿ, ನಾಳೆ ಮತ್ತೆ ಆಡೋಣ ಸರಿನಾ ಅಂತ ನಗ್ತಾ ಹೇಳ್ತಿರ್ತಾಳೆ. ಅದಕ್ಕೆ ಇಬ್ರು ರಾಣಿರು ಸರಿ ಆಯ್ತು ಮಹಾರಾಣಿ, ನಾವು ಅನುಮತಿ ತಗೊಂಡು ಹೋಗ್ತಿದೀವಿ ಅಂತ ಅವರು ಅನುಮತಿ ತಗೊಂಡಲ್ಲಿಂದ ಹೊರಟೋಗ್ತಾರೆ. ಆಗ ಮಹಾರಾಣಿ ಅವಳ ಸೇವಕಿ ಕಡೆ ತಿರುಗ್ಬಿಟ್ಟು, ತ್ಯಾಂಗಿ ಹೋಗು ಊಟ ತಗೊಂಡ್ ಬಾ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ತ್ಯಾಗಿ ನಾಷ್ಟನ ತಗೊಂಡ್ ಬರ್ತಿರೋದನ್ನ ತೋರಿಸ್ತಾರೆ. ಇದನ್ನ ನೋಡಿ ಯೂಲ್ಯಾನ್ ಕೇಳ್ತಿರ್ತಾಳೆ, ಇದೇನು ಅಂತ. ನಾನು ಕೇಳ್ಪಟ್ಟೆ ನೀವು ಮತ್ತೆ ಮಂತ್ರಿ ಗೋ ಏನಿದ್ದೀರಾ ಅವರು ಶೂಜೋನ್ ನಾನ್ಸಿಂಗ್ ಊರಿಂದ ಬಂದಿರೋದಂತೆ, ಈ ನಾಷ್ಟ ಅಲ್ಲಿ ತುಂಬಾ ಫೇಮಸ್ ಅಂತಲ್ವಾ, ರೈಸ್ ಕೊಬ್ಬರಿ ಬಿಸ್ಕೆಟ್ ತಿನ್ನೋಡಿ ಹೇಗಿದೆ ಅಂತ ಹೇಳಿ. ಈ ಮಾತನ್ನ ಕೇಳಿದ ತಕ್ಷಣ ಯೂಲ್ಯಾನ್ ಏನಿರ್ತಾಳೆ ಅವಳು ತುಂಬ ಖುಷಿ ಪಡ್ತಾ ಸ್ವಲ್ಪ ಇಮೋಷ್ನಲ್ ಕೂಡ ಆಗ್ತಾಳೆ. ಅವಳು ಥ್ಯಾಂಕ್ ಯು ಮಹಾರಾಣಿ ಅಂತ ಹೇಳ್ಬಿಟ್ಟು ಅದನ್ನು ಟೇಸ್ಟ್ ನೋಡ್ತಿರ್ತಾಳೆ. ಅದನ್ನು ತಿಂತಿದ್ದಂಗೆ ಅವಳಿಗೆ ಫುಲ್ಲು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇಲ್ಲಿ ಅವಳು ಫುಲ್ಲು ಎಮೋಷ್ನಲ್ ಆಗ್ತಾ ಹೇಳ್ತಿರ್ತಾಳೆ ತುಂಬ ಚೆನ್ನಾಗಿದೆ ಅಂತ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.